ಮುಂಬೈ ಅಲ್ಲಿ ಮಾನ್ಸೂನ್ ಮಳೆ ಅಂದ್ರೆ ಸುಮ್ಮನೆ ಅಲ್ಲ, ಅದು ಕನಸುಗಳನ್ನು ತೇಲ್ಸುತ್ತೆ, ಕಷ್ಟಗಳನ್ನು ತೊಳೆಯುತ್ತೆ. ಇವತ್ ನಾವು ಇಂಥದ್ದೇ ಒಂದು ಕಥೆಯನ್ನ ನೋಡೋಣ. ಇಲ್ಲಿ ಮಳೆ ಅಂದ್ರೆ ಬರೀ ಹವಾಮಾನ ಅಲ್ಲ, ಅದೊಂದು ಭಾವನೆ. ನಮ್ಮ ಕತೆ ಶುರುವಾಗೋದೇ ಈ ಒಂದು ಚುಚ್ಚು ಮಾತಿನಿಂದ. ಇದು ನಮ್ಮ ಕಥಾನಾಯಕ ಗೋವಿಂದನ ಹೆಂಡತಿಯ ಮಾತು. ಈ ಮಾತುಗಳು ಅವನ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಕನ್ನಡಿ ಹಿಡಿದ ಹಾಗೆ ಹೇಳುತ್ತೆ. ಇದು ಬರೀ ಮಾತುಗಳಲ್ಲ, ಒಡೆದು ಹೋದ ಕನಸುಗಳ ಪ್ರತಿಧ್ವನಿ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಗೋವಿಂದನ ಜೀವನದ ಬಗ್ಗೆ ನೋಡೋಣ, ಅವನ ಕನಸುಗಳು ಮತ್ತು ಕಠಿಣ ವಾಸ್ತವದ ನಡುವಿನ ಆ ದೊಡ್ಡ ಕಂದಕವನ್ನ ನೋಡೋಣ. ನೋಡಿ, 8 ವರ್ಷಗಳ ಹಿಂದೆ ಗೋವಿಂದ ಮುಂಬೈಗೆ ಬಂದಿದ್ದು ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ಆದ್ರೆ ಇವತ್ತವನ ಪರಿಸ್ಥಿತಿ ಏನು? ಒಬ್ಬ ವಾಚ್ಮ್ಯಾನ್. ಅಷ್ಟೇ ಅಲ್ಲ, ಲೇಟಾಗಿ ಬಂದಿದ್ದಕ್ಕೆ ಬೈಗೋಳ್ ತಿಂದು ಆ ಮಳೆಯಲ್ಲಿ ಒದ್ದೆಯಾಗಿ ನಿಂತಿದ್ದಾನೆ. ಕನಸಿಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ. ಗೋವಿಂದನ ಪಾಲಿಗೆ ಆ ಮಳೆ ಸುಮ್ಮನೆ ನೀರಾಗಿರ್ಲಿಲ್ಲ. ಅದು ಅವನ ಜೀವನದಲ್ಲಿ ಎಲ್ಲವೂ ಯಾಕೆ ಸರಿ ಹೋಗ್ತಿಲ್ಲ ಅನ್ನೋದರ ಸಂಕೇತದಂತಿತ್ತು. ಅವನ ಹತಾಶೆ, ಅವನ ದುರದೃಷ್ಟ ಎಲ್ಲವೂ ಆ ಮಳೆಯ ರೂಪದಲ್ಲಿ ಸುರಿತಿರುವ ಹಾಗೆ ಅವನಿಗೆ ಅನ್ಸ್ತಿತ್ತು. ಇಲ್ಲಿಂದ ಕತೆ ಒಂದು ಇಂಟ್ರೆಸ್ಟಿಂಗ್ ತಿರು ತಗೊಳ್ಳುತ್ತ. ಗೋವಿಂದ ತನ್ನದೇ ಚಿಂತೆ ಬಿರುಗಾಳಿಲಿ ಸಿಲುಕಿರುವಾಗ ಅವನ ಕಣ್ಣಿಗೆ ಇನ್ನೊಬ್ರು ಬೀಳ್ತಾರೆ. ಈ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತೆ ಅಲ್ವಾ? ಆ ಮಳೆಯಲ್ಲಿ ಒಬ್ಬನೇ ಒಬ್ಬ ಪುಟ್ಟ ಹುಡುಗ 1 ಗಂಟೆಗೂ ಹೆಚ್ಚು ಸಮಯದಿಂದ ಒಂದು ಕುರ್ಚಿ ಮೇಲೆ ಸುಮ್ಮನೆ ಕೂತಿದ್ದಾನೆ. ಅವನ ಆ ಮೌನವೇ ಗೋವಿಂದನ ಗಮನ ಸೆಳೆಯುತ್ತೆ. ಇದ್ದಕ್ಕಿದ್ದಂತೆ ದೊಡ್ಡದಾಗಿ ಒಂದು ಗುಡುಗು ಬಡಿಯುತ್ತೆ. ಆ ಸದ್ದಿಗೆ ಆ ಪುಟ್ಟ ಹುಡುಗ ಬೆಚ್ಚಿಬೀಳ್ತಾನೆ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದನ್ನ ನೋಡಿದ ಗೋವಿಂದನಿಗೆ ಎಲ್ಲೋ ಒಂದ್ ಕಡೆ ಮನಸ್ಸು ಕರಗುತ್ತೆ. ಪಾಪ, ಆ ಹುಡುಗನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಅವನ ಅಪ್ಪ ಅಮ್ಮ ಇಬ್ರೂ ಕೆಲ್ಸಕ್ಕೋಗಿರ್ತಾರೆ. ಜೊತೆಗಿರೋ ಫ್ರೆಂಡ್ಗೆ ಹುಷಾರಿರೋದಿಲ್ಲ. ಹಾಗಾಗಿ ಆ ಬಿರುಗಾಳಿಯ ಮಧ್ಯೆ ಅವನು ಒಬ್ಬಂಟಿಯಾಗಿ ಭಯದಿಂದ ನಡುಗ್ತಿದ್ದ. ಇದೇ ಆ ಕ್ಷಣ, ಕಥೆಯ ದಿಕ್ಕೇ ಬದಲಾಗುವ ಕ್ಷಣ. ಗೋವಿಂದ ತನ್ನೆಲ್ಲ ಬೇಸರವನ್ನ ಬದಿಗಿಟ್ಟು ಆ ಹುಡುಗನಿಗೆ ಸಹಾಯ ಮಾಡೋಕೆ ಮುಂದಾಗ್ತಾನೆ. ಈ ಒಂದು ಸಣ್ಣ ನಿರ್ಧಾರ ಇಡೀ ಕಥೆಯನ್ನೇ ಬದಲಿಸುತ್ತೆ. ಆ ಹೆದರಿದ ಮಗುವಿನ ಹತ್ರ ಹೋಗಿ ಗೋವಿಂದ ಏನ್ ಹೇಳ್ತಾನೆ ಗೊತ್ತಾ? ಈ ಮಾತುಗಳನ್ನ: ನಾನು ಗಾಳಿಯ ಒಡೆಯ, ಮಳೆ ನನ್ನ ಮಾತು ಕೇಳುತ್ತೆ ನೋಡು ಅಂತ ಹೇಳಿ ಆ ಭಯಾನಕ ಮಳೆಯನ್ನ ಒಂದು ಆಟವನ್ನಾಗಿ ಮಾಡ್ಬಿಡ್ತಾನೆ. ಅವನು ಮಾಡಿದ್ದೇನು ಅಂತ ನೋಡಿದ್ರೆ ತುಂಬಾನೇ ಸಿಂಪಲ್. ಮೊದಲು ಹುಡುಗನ ಭಯವನ್ನ ಅರ್ಥ ಮಾಡ್ಕೊಂಡ. ಆಮೇಲೆ ಗಾಳಿಯ ಜೊತೆ ಒಂದು ಚಿಕ್ಕ ಆಟ ಶುರು ಮಾಡ್ದ. ಇಬ್ಬರು ಒಟ್ಟಿಗೆ ನಕ್ರು. ಕೊನೆಗೆ ಅವನಿಗೆ ಆಶ್ರಯ ಕೊಟ್ಟು ತಿನ್ನೋಕೆ ಬಿಸ್ಕತು, ಕುಡಿಯೋಕೆ ಜ್ಯೂಸ್ ಕೊಟ್ಟ. ನೋಡಿ, ಒಂದು ಸಣ್ಣ ಸಹಾಯ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ. ಮೊಟ್ಟಮೊದಲ ಬಾರಿಗೆ ಗೋವಿಂದನಿಗೆ ಆ ಮಳೆ ಶತ್ರುತರ ಕಾಣಲಿಲ್ಲ. ತಾನು ಯಾವ ಮಳೆಯನ್ನ ಶಪಿಸ್ತಿದ್ನೋ ಅದೇ ಮಳೆಯಲ್ಲಿ ಆ ಪುಟ್ಟ ಹುಡುಗ ಖುಷಿಯಿಂದ ನಗೋದನ್ನ ನೋಡಿ ಅವನ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತೆ. ಈ ಮಾತು ಹೇಳಿದ್ಯಾರು ಗೊತ್ತಾ? ಯಾವಾಗ್ಲೂ ಬೈಯೋ ಅವನ ಬಾಸ್. ಇದನ್ನ ಕೇಳಿ ಗೋವಿಂದನಿಗೆ ಆಶ್ಚರ್ಯ ಆಗುತ್ತೆ. ಅವನ ಒಂದು ಸಣ್ಣ ಕೆಲಸಕ್ಕೆ ಇಂಥ ದೊಡ್ಡ ಪ್ರಶಂಸೆ ಸಿಗುತ್ತೆ. ಸರಿ, ಒಂದು ಒಳ್ಳೆ ಕೆಲಸ ಆಯ್ತು. ಆದ್ರೆ ಇದರ ಪರಿಣಾಮ ಏನಾಯ್ತು? ಈಗ ಕಥೆಯ ಅಂತಿಮ ಭಾಗಕ್ಕೆ ಹೋಗೋಣ. ಅಲ್ಲಿ ಗೋವಿಂದನ ಈ ಸಣ್ಣ ಕೆಲಸ ಹೇಗೆ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಅಂತ ನೋಡೋಣ. ಆದ್ರೆ ಕತೆ ಅಷ್ಟು ಸುಲಭವಾಗಿ ಮುಗಿಯಲಿಲ್ಲ. ಮಳೆಯಲ್ಲಿ ನೆನೆದು ಗೋವಿಂದನಿಗೆ ಜ್ವರ ಬರುತ್ತೆ. 2 ದಿನ ರಜೆ ಹಾಕಿ ಮತ್ತೆ ಕೆಲ್ಸಕ್ಕೋದ್ರೆ ಬಾಸಿಂದ ಬೈಗಳು ಬೇರೆ. ಅವನ ಅದೃಷ್ಟ ಬದಲಾಗಿಲ್ಲ ಅನ್ಸತ್ತೆ. ಆದ್ರೆ ಅವನಿಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಒಂದು ಹೊಸ ದೊಡ್ಡ ಛತ್ರಿ, ಅದರ ಜೊತೆ ಈ ಚೀಟಿ. ಇದನ್ನ ಬರ್ದಿದ್ದು ಆ ಪುಟ್ಟ ಹುಡುಗ ಚಿಂಟು. ಅವನ ಕೃತಜ್ಞತೆ ಈ ಪುಟ್ಟ ಮಾತುಗಳಲ್ಲಿ ಎದ್ದು ಕಾಣ್ತಿತ್ತು. ಆದ್ರೆ ಆ ಚೀಟಿ ಜೊತೆ ಇನ್ನೊಂದಿತ್ತು. ಅದೇ ಕಥೆಯ ಕ್ಲೈಮ್ಯಾಕ್ಸ್, ಒಂದು ಆಡಿಷನ್ ಟಿಕೆಟ್. ಹೌದು, ಗೋವಿಂದ ಯಾವ ಕನಸನ್ನು ಹೊತ್ತು ಮುಂಬೈಗೆ ಬಂದಿದ್ನೋ ಆ ಕನಸಿನ ಬಾಗಿಲು ತೆರೆಯೋ ಟಿಕೆಟ್ ಅದು. ಸೊ ಇಷ್ಟೆಲ್ಲ ಆದ್ಮೇಲೆ ಈ ಸರಳ ಆದ್ರೆ ತುಂಬಾನೇ ಅರ್ಥಪೂರ್ಣವಾದ ಕಥೆಯಿಂದ ನಾವು ಕಲಿಬೇಕಾಗಿರೋದೇನು? ಬನ್ನಿ, ಇದರ ಪ್ರಮುಖ ಸಂದೇಶಗಳನ್ನ ನೋಡೋಣ. ಈ ಕಥೆಯಲ್ಲೇ ಬಡವನ ಮಳೆ ಅನ್ನೋ ಪದಕ್ಕೆ 2 ಅರ್ಥ ಇದೆ. ಶುರುವಿನಲ್ಲಿ ಅದು ಕಷ್ಟದ ಸಂಕೇತವಾಗಿತ್ತು, ಆದ್ರೆ ಕಥೆಯ ಕೊನೆಗೆ ಅದು ಒಂದೇ ಸಾರಿ ಸುರಿಯುವ ಆಶೀರ್ವಾದದ ಸಂಕೇತವಾಗಿ ಬದಲಾಗುತ್ತೆ. ಹಾಗಾದ್ರೆ ಈ ಕಥೆಯ ಪ್ರಮುಖ ಪಾಠಗಳೇನು? ನಾವು ಮಾಡುವ ಒಂದು ಸಣ್ಣ ಸಹಾಯ ಕೂಡ ದೊಡ್ಡ ಬದಲಾವಣೆ ತರಬಹುದು. ನಮ್ಮ ನೋಡುವ ದೃಷ್ಟಿ ಬದಲಾದ್ರೆ ಕಷ್ಟ ಕೂಡ ಖುಷಿಯಾಗಿ ಕಾಣಬಹುದು. ಅಷ್ಟೇ ಅಲ್ಲ, ನಾವು ಅಂದುಕೊಂಡಿದ್ದು ಅನಿರೀಕ್ಷಿತ ರೀತಿಯಲ್ಲಿ ಸಿಗಬಹುದು. ಮತ್ತು ನಿಜವಾದ ಶ್ರೀಮಂತಿಕೆ ಇರುವುದು ಹಣದಲ್ಲಲ್ಲ, ಮಾನವೀಯತೆಯಲ್ಲೇ. ಈ ಮಾತು ಎಷ್ಟು ಸತ್ಯ ಅಲ್ವಾ?
ಅದೃಷ್ಟ ಅನ್ನೋದು ಈ ಬಡವನ ಮಳೆ ಥರಾನೇ ಇರ್ಬೋದು. ಬಂದಾಗ ಅದು ಧಾರಾಳವಾಗಿ ಬರುತ್ತೆ. ಕಷ್ಟ, ದಯೆ ಮತ್ತು ಪ್ರತಿಫಲ ಎಲ್ಲವನ್ನೂ ಈ ಒಂದು ವಾಕ್ಯ ಚೆನ್ನಾಗಿ ಹಿಡಿದಿಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಸುತ್ತಮುತ್ತ ಇರೋರ ಜೀವನದಲ್ಲೂ ಇಂತಹದ್ದೇ ಮಳೆ ಇರ್ಬೋದು, ಅಂದ್ರೆ ಕಷ್ಟಗಳಿರ್ಬೋದು. ಆ ಮಳೆಯಲ್ಲಿ ನಾವು ಕೂಡ ಒಂದು ಸಣ್ಣ ಮ್ಯಾಜಿಕ್ ಮಾಡಿ ಅವರ ಮುಖದಲ್ಲಿ ನಗು ತರೋಕೆ ಸಾಧ್ಯನಾ? ಯೋಚ್ಸಿ.